ಈ ಪೆಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರವನ್ನು ಸಾರಿತ್ತು. ಅದರಲ್ಲಿ ಸಿಂಧೂ ಜಲ ಒಪ್ಪಂದವನ್ನು ಅಮಾನತಿನಲ್ಲೂ ಕೂಡ ಭಾರತ ಇಟ್ಟಿತ್ತು. ಅದರ ಪರಿಣಾಮ ಈಗ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಗದ್ದಲಕ್ಕೆ ವೇದಿಕೆ ಆಗ್ತಾ ಇದೆ. ಭಾರತದಿಂದ ವಾಟರ್ ಶಾಕ್, ಪಾಕ್ಗೆ ಹರಿಯುವಂತಹ ನೀರಿಗೆ ಬ್ರೇಕ್. ಸಿಂಧೂ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿದೆ. ಪಾಕ್ನ ಸಿಂಧೂ ಪ್ರಾಂತ್ಯದಲ್ಲಿ ಈಗ ಬೆಂಕಿ ಹೊತ್ಕೊಂಡಿದೆ. ಪಾಕ್ ಸರ್ಕಾರ ಸೇನೆಯ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಿಂಧೂ ನದಿಯಿಂದ ನಾಲೆಯನ್ನು ನಿರ್ಮಿಸುವಂತಹ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಿದೆ. ಯೋಜನೆಯ ವಿರುದ್ಧ ಸಿಂಧ್ ಪ್ರಾಂತ್ಯದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗಿದೆ. ಗಲಭೆಗೆ ತಿರುಗಿದೆ ಈ ಹೋರಾಟ ಅನ್ನೋದು ಗೊತ್ತಾಗ್ತಾ ಇದೆ. ಈ ಗಲಭೆಯಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಗೃಹ ಸಚಿವ ಜಿಯಾವುಲ್ಲಾ ಹಸನ್ ಲಂಜರ್ ಮನೆಗೆ ಬೆಂಕಿ ಹಾಕುವಂತಹ ಕೆಲಸ ಆಗಿದೆ. ನೋಡಿ, ಭಾರತದ ಒಂದೇ ಒಂದು ನಿರ್ಧಾರ ಈಗ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ ಅಂಥೇಳಿ ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು ಗೃಹ ಸಚಿವ ಜಿಯಾವುಲ್ ಹಸನ್ ಲಂಜರ್ ಮನೆಗೆ ಸ್ಥಳೀಯರು, ಅದರಲ್ಲೂ ಕೂಡ ಸಿಂಧ್ ಪ್ರಾಂತ್ಯದ ಜನ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಈ ಗಲಭೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಜನ ಯಾವ ರೀತಿಯಾಗಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಸಿಂಧೂ ನದಿ ಅನ್ನೋದು ಪಾಕಿಸ್ತಾನಕ್ಕೆ ತುಂಬಾ ಮುಖ್ಯವಾಗಿರುವಂಥದ್ದು. ಅದನ್ನೇ ಕಟ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಭಾರತ ಮುಂದಾಗಿದೆ. ಅದರ ಜೊತೆಗೆ ಇದೇ ಸಿಂಧ್ ನದಿಯ ನೀರಿಂದಲೇ ಅಲ್ಲಿಯ ಜನ ಕೃಷಿಯನ್ನು ಅವಲಂಬಿಸ್ಕೊಂಡಿದ್ರು. ಜೊತೆಗೆ ಕುಡಿಯೋದಕ್ಕೂ ಕೂಡ ಇದೇ ನೀರೇ ತುಂಬ ಮುಖ್ಯವಾಗಿತ್ತು. ಅದನ್ನು ಕಟ್ ಮಾಡುವ ಮೂಲಕ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿಯುವಂತಹ ಕೆಲಸಕ್ಕೆ ಭಾರತ ಮುಂದಾಗಿತ್ತು. ಅದರ ಪರಿಣಾಮ ಈಗ ಪಾಕಿಸ್ತಾನದಲ್ಲಿ ಉಂಟಾಗ್ತಾ ಇದೆ. ಸಿಂಧೂ ನದಿಯನ್ನು ಭಾರತ ನಿಲ್ಲಿಸಿದ್ರಿಂದ ದೊಡ್ಡ ಮಟ್ಟದಲ್ಲಿ ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಕೃಷಿ ಆಧಾರಿತ ದೇಶವೇ, ಬಟ್ ಅಲ್ಲಿಗೆ ಹೋಗ್ತಾ ಇದ್ದಂತಹ ನೀರು ಸಿಂಧೂ ನದಿದು. ಅದನ್ನು ಕೂಡ ನಿಲ್ಲಿಸಲಾಗಿತ್ತು. 1960ರಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಯಾವಾಗ 26 ಜನ ಅಮಾಯಕರನ್ನು ಇವರು ಹತ್ಯೆ ಮಾಡಿದ್ರು ಧರ್ಮವನ್ನು ಕೇಳಿ, ಆ ಕ್ಷಣಕ್ಕೆ ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಹರಿಯೋದನ್ನು ಭಾರತ ನಿಲ್ಲಿಸಿತ್ತು. ಈ ಯೋಜನೆಯ ವಿರುದ್ಧ ಹೋರಾಟ ಯಾಕೆ? ಸಿಂಧೂ ನದಿಯ ಮೇಲೆ 6 ಹೊಸ ನಾಲೆಯನ್ನು ನಿರ್ಮಿಸುವಂತಹ ಯೋಜನೆ. ಈ ಯೋಜನೆಗೆ ಸಿಂಧ ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೋರಾಟ ಏನಿದೆ ಅದೀಗ ಗಲಭೆಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ಈ ಯೋಜನೆಯಿಂದ ಪಂಜಾಬ್ನ ಜಮೀನ್ದಾರುಗಳಿಗೆ, ಅಂದರೆ ರೈತರಿಗೆ ಅನುಕೂಲವಾಗುತ್ತಂತೆ. ಸಿಂಧ್ನಲ್ಲಿ ನೀರಿನ ಕೊರತೆ ಉಂಟಾಗುವಂತಹ ಆತಂಕ ಕೂಡ ಈಗ ಈ ಭಾಗದ ಜನರನ್ನು ಕಾಡ್ತಾ ಇದೆ. ಸ್ಥಳೀಯ ರೈತರ ಬೆಳೆಗಳ ಮೇಲೂ ಕೂಡ, ಅಂದರೆ ನಾಶವಾಗುವಂತಹ ಭೀತಿ, ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಭಾರತದ ನಿರ್ಧಾರದಿಂದ ನೀರಿನ ಕೊರತೆಯಾಗುವಂತಹ ಆತಂಕ ಕೂಡ ಪಾಕಿಸ್ತಾನದ ಜನರನ್ನು ಕಾಡ್ತಾ ಇದೆ. ನಾಲೆಗಳ ನಿರ್ಮಾಣದಿಂದ ಸಂಪೂರ್ಣ ನೀರನ್ನು ಕಳೆದುಕೊಳ್ಳುವಂತಹ ಟೆನ್ಷನ್ ಕೂಡ ಇದೆ. ಹಾಗಾಗಿಯೇ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದಂಗೆ ಎದ್ದಿದ್ದಾರೆ ಅಲ್ಲಿ ಒಳಗಿರುವಂತಹ ಜನರು.